ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಎಂದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಳವಳ್ಳಿ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ತೆರಳಿದ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಹಾಗೂ ಡಿಕೆ ಶಿವಕುಮಾರ್ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ರು. ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾಗೇಶ್ ಮಾತನಾಡಿ, ಡಿಕೆ ಶಿವಕುಮಾರ್ ಅವರಿಗೆ ಆದಷ್ಟು ಬೇಗ ಸಿಎಂ ಹುದ್ದೆ ಸಿಗಲಿ, ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅದಲ್ಲದೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಅವರಿಗೆ ಹೈಕಮಾಂಡ್ ಸಿಎಂ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ನೂರಾರು ಅಭಿಮಾನಿಗಳು ಪಕ್ಷಾತೀತವಾಗಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿದರು. ಒಕ್ಕಲಿಗ ಸಂಘದ ಪದಾಧಿಕಾರಿಗಳೇ ಹಾಗೂ ಸದಸ್ಯರುಗಳೇ ಹಾಗೂ ಕೆ ಶಿವಕುಮಾರ್ ಅವರ ಅಭಿಮಾನಿ ಬಳಗದವರೇ, ಈ ದಿನ ನಾವಾದರೂ ಇಷ್ಟೇ ಲಕ್ಷ್ಮೀ ನರಸಿಂಹಸ್ವಾಮಿ ಮುಖಾಂತರ ಕೇಳ್ಕೋದೇನೆಂದರೆ, ಯಾವಾಗಲೂ ನಮ್ಮ ಡಿ ಕೆ ಸಾಹೇಬರು ಒಂದು ಮಾತು ಹೇಳ್ತಾ ಇರ್ತಾರೆ, ನಮ್ಮ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅಂತ. ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ 1999ರಲ್ಲಿ ಎಸ್.ಎಂ. ಕೃಷ್ಣವರು KPCC ಅಧ್ಯಕ್ಷರಾಗಿ CM ಆದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗರ ಮುಖ್ಯಮಂತ್ರಿ ಪ್ರಾಧಾನ್ಯತೆ ಸಿಕ್ಕಿರುವುದಿಲ್ಲ. 2021ರಲ್ಲಿ ಏನು ಡಿ ಕೆ ಸಾಹೇಬರು KPCC ಅಧ್ಯಕ್ಷರಾದ ನಂತರ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿರ್ತಾರೆ, ದುಡಿದಿರ್ತಾರೆ. ಈಗೇನು ಶಾಸಕರು ಗೆದ್ದಿದ್ದಾರೆ, ಸೋತಿದ್ದಾರೆ, ಜೊತೆ ಕಾರ್ಯಕರ್ತರಿಗೆ ಒಂದಲ್ಲ ಒಂದು ರೀತಿ ಅವರು ಕೆಲಸವನ್ನು ಕೊಡ್ತಾ ಇರ್ತಾರೆ. ಉದಾಹರಣೆ ಕೋವಿಡ್ ಸಂದರ್ಭ ಇರ್ಬೋದು, ಮೇಕೆದಾಟು ಯೋಜನೆ ಇರ್ಬೋದು. ಏಕೆಂದರೆ ಮೇಕೆದಾಟು ಯೋಜನೆ ಮಾಡಿದ್ರೆ ಏನು ನಮ್ಮ ಹಳೆ ಮೈಸೂರು ಪ್ರಾಂತ್ಯದ 7-8 ಜಿಲ್ಲೆ ಒಳಗೆ ಏನು ಕಾವೇರಿ ನೀರು ಮಳೆ ಅಭಾವ ಆದಂಥ ಸಂದರ್ಭದಲ್ಲಿ ಕಾವೇರಿ ನೀರು ಸಮಸ್ಯೆ ಬರ್ತದೆ. ಇದನ್ನು ತಪ್ಪಿಸಲೇಬೇಕು. ಬೆಂಗಳೂರಿಗೂ ಕೂಡ ಶುದ್ಧವಾದಂಥ ಕುಡಿಯೋ ನೀರು ಕೊಡಬೇಕು ಅಂದರೆ ಮೇಕೆದಾಟು ಯೋಜನೆಯನ್ನು ಜಾರಿ ತಂದರೆ ನಮಗೆ ಎಲ್ಲ ಸಮಸ್ಯೆ ಬಗೆಹರಿತದೆ ಅಂತೇಳಿ ಅವರು ಭಾಳ ದೂರದೃಷ್ಟಿ ಇಟ್ಕೊಂಡು ಈ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿ ಕೊಡದೇ ಇದ್ದಾಗ ಅವರು ರಾಜ್ಯ ಸರ್ಕಾರನೂ ಕೂಡ ಅದನ್ನು ಆಸಕ್ತಿ ವಹಿಸ್ತಿದ್ದಂಥ ಸಂದರ್ಭದಲ್ಲಿ ಅವರು ಪಾದಯಾತ್ರೆಯನ್ನು ಮಾಡಿ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ನು ಲೆಕ್ಕಿಸ್ತೇನೆ ಮಾಡಿರ್ತಾರೆ. ಹಂಗಾಗಿ ಪಕ್ಷಕ್ಕೋಸ್ಕರ ಅವರು ತನ್ನದೇ ಆದಂಥ 40 ವರ್ಷಗಳ ಕಾಲ ಅವರ ಜೀವನವನ್ನು ಮುಡುಪಾಗಿಟ್ಟು ತನು ಮನ ಧನ ಎಲ್ಲನೇ ಅವರು ಸಮರ್ಪಣೆ ಮಾಡಿರ್ತಾರೆ. ಬಂಧುಗಳೇ, ಇವತ್ತು ಒಂದು ಗ್ರಾಮ ಪಂಚಾಯತ್ ಇರಲಿ, ತಾಲೂಕ್ ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತಿಲಿರಲಿ, ಸೊಸೈಟಿಲಿರಲಿ, ಡೈರಿಲಿರಲಿ, ಅಧಿಕಾರವನ್ನು 1 ವರ್ಷಕ್ಕೂ ಒಬ್ಬನ್ನ CM ಅಧ್ಯಕ್ಷರು ಮಾಡೋದನ್ನ ನಾವು ನೋಡಿದ್ದೀವಿ. ನಾವು ಮಾಡಿದ್ದೀವಿ, ತಾಲೂಕ್ ಪಂಚಾಯತಿಲೂ ಮಾಡಿದ್ದೀವಿ, ಗ್ರಾಮ ಪಂಚಾಯತಿಗಳಲ್ಲೂ ಮಾಡಿದ್ದೀವಿ. 3 ತಿಂಗಳಿಗೆ 6 ತಿಂಗಳಿಗೆಲ್ಲ ಅಧ್ಯಕ್ಷರುಗಳನ್ನ ನಾವು ಬದಲಾವಣೆ ಆಗಿರ್ತಕ್ಕಂಥದ್ದು ನೋಡಿರ್ತೀವಿ. ಈಗ ಸಿದ್ದರಾಮಯ್ಯನವರು ಯಶಸ್ವಿಯಾಗಿ 7.5 ವರ್ಷ ಪೂರೈಸಿದ ಮುಖ್ಯಮಂತ್ರಿ ಆಗುವ ಅವಕಾಶ ಕಾಂಗ್ರೆಸ್ ಪಕ್ಷದ ಸಂಪ್ರದಾಯದಲ್ಲಿ ಮೊದಲಿಂದ ನಡ್ಕೊ ಬಂದಿರ್ತದೆ. ಅವರು 23ರಲ್ಲಿ ಅವರು ತ್ಯಾಗ ಮಾಡ್ತಾರೆ. ಅವರು ಏನು ಅವ್ರ 5-6 ಜನದಲ್ಲಿ ಒಡಂಬಡಿಕೆ ಆಗಿದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಅದು ನಮಗೆ ಬೇಕಾಗದೇ ಇರೋ ವಿಚಾರ. ಅವತ್ತು ಡಿ ಕೆ ಶಿವಕುಮಾರ್ ಅವರು 23ರಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ನನಗೆ ಪೆನ್ನು ಪೇಪರ್ ಕೊಡಿ ಅಂದಾಗ ಒಕ್ಕಲಿಗರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಸಂಘಕ್ಕೆ ಮುಖ್ಯಮಂತ್ರಿಗೆ ಮಳವಳ್ಳಿ ತಾಲೂಕು ಒಕ್ಕಲಿಗರ ಸಂಘಕ್ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಪಾರ್ಟಿಗೆ ಪಕ್ಷದ ಹೆಸರು ಬೇಡ, ದಯವಿಟ್ಟು ಹಿಂದುಳಿದಿದ್ದೀವಿ ನಾವು. ಡಿ ಕೆ ಶಿವಕುಮಾರ್ ಎಸ್.ಎಂ. ಕೃಷ್ಣ ಅವ್ರು ಬಿಟ್ಟ ಮೇಲೆ ಬೇರೆಯವ್ರು ಯಾರು ಸಹ ಮುಖ್ಯಮಂತ್ರಿ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವರು ಕಳೆದ 40-50 ವರ್ಷಗಳಿಂದ ಸಾಕಷ್ಟು ಈ ಮಳವಳ್ಳಿಯೇ ಇರ್ಬೋದು, ಇಡೀ ರಾಜ್ಯದಲ್ಲಿ ಇರ್ಬೋದು, ಅವರ ಶಕ್ತಿಯನ್ನ ಅವರು ಯಾವುದೇ ಪಕ್ಷ ಆಗಲಿ, ಪಕ್ಷದ ವಿಚಾರ ಇರಲಿಲ್ಲ, ಅದು ದಳ ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, ಪಕ್ಷಾತೀತವಾಗಿ ತಾಲೂಕು ಒಕ್ಕಲಿಗರ ಸಂಘ ಹಿಂದ್ಲಿಂದನೂ ಸಹ ಯಾರು ನಮ್ಮ ಜನಾಂಗದಲ್ಲಿ ಪ್ರಮುಖರಿದ್ದಾರೆ ಅವ್ರ ಪರವಾಗಿ ಹಿಂದ್ಲಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ಸಾಕಷ್ಟು ಕೊಡುಗೆ ಇದೆ ಯಾವುದರಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ. ಅದರಿಂದ ಇವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರೋದ್ರಿಂದ ಅವರನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ಮಾಡಬೇಕು. ಈಗಾಗಲೇ ಸಿದ್ದರಾಮಯ್ಯನವರು 7.5 ವರ್ಷ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರನ ಮಾಡಿದ್ದಾರೆ. ಮತ್ತೆ ವಿರೋಧ ಪಕ್ಷದ ನಾಯಕರು ಸಹ ಆಗಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕರಾಗಿಯೂ ಸಹ ಕೆಲಸ ಮಾಡಿದ್ದಾರೆ. ಪಕ್ಷಕ್ಕೆ ಅವ್ರದ್ದು ಶಕ್ತಿ ಇದೆ. ಅದಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜನಾಂಗದಲ್ಲಿ ನೀವು ನನ್ನ ಕೈಗೆ ಒಂದು ಪೆನ್ನು, ಒಂದು ಸಹಿ ಮಾಡೋಕೆ ನನಗೆ ಅಧಿಕಾರ ಕೊಡಬೇಕು ಅಂತ ಹೇಳೋದಕ್ಕೋಸ್ಕರ ಇವತ್ತು ಪಕ್ಷಾತೀತವಾಗಿ BJP ಅವರು ಇರ್ಬೋದು, JDS ನವರು ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, ಈ ರಾಜ್ಯದಲ್ಲಿ ಒಕ್ಕಲಿಗರು
ಒಕ್ಕಲಿಗರು ಸಂಪೂರ್ಣವಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಿದೆ. ಆ ದೃಷ್ಟಿಯಿಂದ ಮುಂದಿನ ದೃಷ್ಟಿ ಇಟ್ಕೊಂಡು 28ರ ಚುನಾವಣೆ ಇಟ್ಕೊಂಡು ಮತ್ತು 29ರ ಚುನಾವಣೆ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿನ ನಮ್ಮ DK ಶಿವಕುಮಾರ್ ಅವ್ರನ್ನ ಮಾಡಬೇಕು ಅಂತೇಳಿ ನಾವು ಇವತ್ತು ಒಕ್ಕಲಿಗರ ಸಂಘದ ಮಳವಳ್ಳಿ ತಾಲೂಕು ಒಕ್ಕಲಿಗರ ಸಂಘದ ಎಲ್ಲ ಅಧ್ಯಕ್ಷರಾದ ನಾಗೇಶ್ ಅವರು ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ 140 ಸೀಟು ಏನು ತಲುಪಿದೆ ಅದಕ್ಕೆ ಕಾರಣ DK ಶಿವಕುಮಾರ್ ಸಾಹೇಬರು. ನಾವು ಈ ತಮ್ಮ ಮೂಲಕ ಲಕ್ಷ್ಮೀ ನರಸಿಂಹಸ್ವಾಮಿ ಮೂಲಕ ನಾವು ತಮ್ಮಲ್ಲಿ ಒತ್ತಾಯ ಮಾಡೋದು ಏನಂದ್ರೆ ಹೈಕಮಾಂಡ್ನ DK ಶಿವಕುಮಾರ್ ಸಾಹೇಬ್ರಿಗೆ ಇದು ಸುಸಂದರ್ಭ, ನೀವು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ 28ಕ್ಕೆ ರಾಜ್ಯದಲ್ಲಿ ಮತ್ತು 29ಕ್ಕೆ ಕೇಂದ್ರದಲ್ಲಿ ನಡೆಯತಕ್ಕಂಥ ಚುನಾವಣೆಗೆ ಅವರಿಂದ ಸಹಕಾರಿಯಾಗ್ತದೆ. ಅದಕ್ಕೆ ಹೈಕಮಾಂಡು ಶೀಘ್ರವಾಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿ ಅಂತ ನಾವೆಲ್ಲ ಮಳವಳ್ಳಿ ತಾಲೂಕು ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಅಭಿಮಾನಿಗಳು ಜೊತೆಗೆ ಜಾತ್ಯತೀತ ಜನತಾದಳ ಮಳವಳ್ಳಿ ತಾಲೂಕು, BJP ಮಳವಳ್ಳಿ ತಾಲೂಕು ಎಲ್ಲರೂ ಕೂಡ ನಾವು ಒತ್ತಾಯವನ್ನು ತಮ್ಮ ಮೂಲಕ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.